ನಿರ್ಣಯ ಸಂಖ್ಯೆ 8 ಕಡಬ ತಾಲೂಕಿನ ಕೊಯ್ಲದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಕಳೆದ 14-13 ವರ್ಷಗಳಿಂದ ಒಂದು ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾನಿಲಯದ ಕೆಲಸ ಮಂದಗತಿಯಲ್ಲಿ ಸಾಗ್ತಾ ಇದೆ. ಬಹುಶಃ ಡಿ.ವಿ. ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಬಜೆಟ್ ಅಲ್ಲಿ ಆಗಿರ್ತದೆ ಈ ಘೋಷಣೆ ಮಾಡಿದ್ದು. ಆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಇವತ್ತಿಗೆ 14-13 ವರ್ಷ ಆಗಿದೆ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾನಿಲಯವನ್ನು ಕೊಯ್ಲದಲ್ಲಿ ಮಾಡುವುದು ಅಂತ. ಇನ್ನೂ ಕೂಡ ಅದು ಕೆಲಸ ಪೂರ್ತಿಯಾಗಿಲ್ಲ. ಯಾರು ಅದರ ಬಗ್ಗೆ ಮಾತನಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ತುಂಬಾ ನಿಧಾನವಾಗಿ ಕೆಲಸ ಆಗ್ತಾ ಇದೆ. ಮೊನ್ನೆ ಕಳೆದ ಬಜೆಟ್ ನಲ್ಲಿ ಏನೋ ಒಂದು ಚಿಕ್ಕ ಅನುದಾನವನ್ನು ಅದಕ್ಕೆ ಇಟ್ಟಿದ್ದಾರೆ, ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಅಂತೂ ಜನರಿಗೆ ಅದೊಂದು ಕುತೂಹಲ ಇದೆ, ಇಷ್ಟು ದೊಡ್ಡ ಒಂದು ಯೋಜನೆ ನಮ್ಮ ಜಿಲ್ಲೆಗೆ ಬರ್ತಾ ಇದೆ, ಅದು ಕೂಡ ತುಂಬಾ ತಡವಾಗಿ ಅದೊಂದು ಯೋಜನೆ ಬಂದಿದೆ, ಅದು ಯಾಕೆ ಅನುಷ್ಠಾನ ಆಗ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವುದು ಏನು ಅಂತ ಹೇಳಿದ್ರೆ, ನಾವು ಕಳೆದ ಬಜೆಟ್ ಸಂದರ್ಭದಲ್ಲಿ, ಈ ಸಲ ಅಲ್ಲ ಇದಕ್ಕಿಂತ ಮೊದಲಿನ ಬಜೆಟ್ ಸಂದರ್ಭದಲ್ಲಿ ಒಂದು ಜನತಾ ಬಜೆಟ್ ಅಂತ ಮಂಡನೆ ಮಾಡಿ ನಾವು ಸರ್ಕಾರಕ್ಕೆ ಕೆಲವು ಬೇಡಿಕೆಗಳನ್ನ ಸಲ್ಲಿಸಿದ್ದೆವು. ಆ ಬೇಡಿಕೆಗಳಲ್ಲಿ ಇಲ್ಲಿ ದಕ್ಷಿಣ ಕನ್ನಡದ ಕೊಯ್ಲಾದಲ್ಲಿರುವಂತಹ ಪಶುವೈದ್ಯಕೀಯ ಕಾಲೇಜನ್ನು ಕೂಡಲೇ ತ್ವರಿತಗತಿಯಲ್ಲಿ ಕೆಲಸ ಮುಗಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಕೂಡ ಅವತ್ತು ಸಲ್ಲಿಸಿದ್ದೆವು. ಆ ನಂತರ ಬಜೆಟ್ ನಲ್ಲಿ ಒಂದಷ್ಟು ಅನುದಾನ ಕೂಡ ಅದಕ್ಕೆ ರಿಲೀಸ್ ಆಗಿತ್ತು. ಆದ್ರೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಆ ಕೆಲಸ ಇನ್ನೂ ಕೂಡ ಪೂರ್ತಿಯಾಗಿಲ್ಲ, ಅದು ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಸರ್ಕಾರ ಕೂಡಲೇ ಅಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಸುಳ್ಯದ ವ್ಯಾಪ್ತಿಯಲ್ಲಿ ಬರುವಂತದ್ದು, ಸುಳ್ಯದ ಶಾಸಕರು ಕೂಡ ಈ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಸದನದ ಗಮನ ಸೆಳೆದು ಈ ವಿಚಾರವನ್ನು ಸರ್ಕಾರಕ್ಕೆ ತಂದು ಬೇಗ ಈ ಒಂದು ಕೆಲಸವನ್ನು ಪೂರೈಸಲಿಕ್ಕೆ ಸಹಕಾರ ಮಾಡಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೇವೆ.